ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ರೆಸಿಪಿಗೆ ನಾಟಿ ಮಾವಿನ ಹಣ್ಣುಗಳು ಬೇಕಾಗ್ತವೆ. ಇದನ್ನು ಈ ಥರವಾಗಿ ಬಿಡಿಸ್ಕೊಳ್ಬೇಕು. ಈ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸ್ವೀಟಾಗಿ ಇರ್ತವೆ. ಇದು ಸ್ವಲ್ಪ ನಾರಾಗಿ ಇದ್ದರೆ ಒಳ್ಳೆಯದು. ಇದು ನಮ್ಮ ಕಡೆಯಲ್ಲಿ ಇದನ್ನು ಹುಮ್ಮಣ್ಣೆ ಅಂತ ಕರೀತಾರೆ. ಈ ಥರವಾಗಿ ಬಿಡಿಸ್ಕೊಳ್ಬೇಕು. ಹಾಗೆ ಒಗ್ಗರಣೆಗೆ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು, ಉಪ್ಪು, ತೆಂಗಿನಕಾಯಿ ತುರಿ, ಬೆಲ್ಲ, ಈರುಳ್ಳಿ ಮತ್ತು ಬಿಡಿಸಿರುವ ಮಾವಿನ ಹಣ್ಣುಗಳು ಬೇಕಾಗ್ತವೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಬಿಡಿಸಿರುವ ಹಣ್ಣುಗಳಿಗೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಕಿವುಚ್ಕೊಳ್ಬೇಕಾಗತ್ತೆ. ಕಿವುಚ್ಕೊಂಡಿದ್ದಾಗ ರಸ ಬಿಡುತ್ತಲ್ಲ, ಅದರ ಸಲುವಾಗಿ ಮತ್ತು ನೀರು ಹಾಕಬೇಕು ಅಂತ ಏನಿರೋದಿಲ್ಲ. ಅಷ್ಟೊಂದು ಸ್ವಲ್ಪ ಹಾಕ್ಕೊಳ್ಬೇಕು, ಜಾಸ್ತಿ ಏನು ಹಾಕ್ಕೊಳ್ಬೇಕಂತ ಇಲ್ಲ. ಜಾಸ್ತಿ ಹಾಕಿದರೆ ಸಪ್ಪೆ ಆಗುತ್ತೆ, ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ಇದು. ಇವಾಗ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಮತ್ತೇನಾದರೂ ಬೆಲ್ಲ ಬೇಕು ಮತ್ತು ಉಪ್ಪು ಬೇಕಂದ್ರೂ ಸೇರಿಸ್ಕೊಳ್ಬೋದು. ಈಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಕುದಿಸಿ ಹಾಗೆ ರೆಡಿಯಾಗಿರುತ್ತೆ ಇದು. ಆಮೇಲೆ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡೋದಕ್ಕಾಗಿ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು.